ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅಂಗನವಾಡಿ ಕೇಂದ್ರಗಳು ಎಲ್ಲ ತಾಲ್ಲೂಕುಗಳಲ್ಲೂ ಇದೆ. ಆ ತಾಲ್ಲೂಕುಗಳಲ್ಲಿ ಮೊದಲು ಸ್ಟಾರ್ಟ್ ಆದಾಗ 7 ದಿನ ಬೇಸಿಗೆ ರಜೆ ಅಂತ ಕೊಡ್ತಾಯಿದ್ರು ಮೇನಲ್ಲಿ. ಆಮೇಲೆ 15 ದಿನ ಮಾಡಿದ್ರು. ನಂತರ ಈಗ 1 ತಿಂಗಳು ಬೇಸಿಗೆ ರಜೆ ಕೊಡ್ತಾಯಿದ್ದಾರೆ. ಅದರ ಆದೇಶ ಆಗಿದೆ. ಅದರ ಪೂರ್ತಿ ವಿವರವನ್ನು ನಾವು ತಿಳ್ಕೊಳ್ಳೋಣ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟು ಬಡ್ಜೆಟ್ಟು 1ನೇ ತಾರೀಕಿದೆ. ಅದರಲ್ಲೂ ನಿಮಗೆ ಅಂಗನವಾಡಿಯವರಿಗೆ ಭಾಳ ಒಳ್ಳೆ ಈ ಸರಿ ನಿಗದಿತವಾಗಿ ಏನೇನು ಸೌಲಭ್ಯ ಕೊಡಬೇಕೋ ಎಲ್ಲನೂ ಆಗೋ ಒಂದು ಇದರಲ್ಲಿ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ಅಂಗನವಾಡಿ ರಜದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರು ICDS ಆದೇಶ ಮಾಡಿದ್ದಾರೆ. 30/1/2025 ಆದೇಶ ಮಾಡಿದ್ದಾರೆ. ಏನು ಉಲ್ಲೇಖದ ಅನ್ವಯ 2005-2026ನೇ ಸಾಲಿನಿಂದ ಅನ್ವಯವಾಗುವಂತೆ ರಾಜ್ಯದಲ್ಲಿರುವ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಏಪ್ರಿಲ್ 15ರಿಂದ ಮೇ 14ರವರೆಗೆ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಲ ಫಲಾನುಭವಿಗಳಿಗೆ THR ನೀಡುವ ಷರತ್ತುಗಳು ಪಟ್ಟ ಬೇಸಿಗೆ ರಜೆ ಮಂಜೂರು ಮಾಡಲಾಗಿದೆ. 1 ತಿಂಗಳು ಕಾಲ ಬೇಸಿಗೆ ರಜೆ ಮಂಜೂರು ಮಾಡಿದರೆ ಏನು ದಿನಾಂಕ 15/5/2025 ಅಂಗನವಾಡಿ ಕೇಂದ್ರಗಳನ್ನು ಪುನರ್ ಪ್ರಾರಂಭಿಸಬೇಕು. ಯಾವಾಗ 4ನೇ ತಿಂಗಳು 14/4/2025 ರಜೆ ಪ್ರಾರಂಭ ಆಗೋದು. 15/5/2025 ಪುನರ್ ಪ್ರಾರಂಭಿಸ ಎಂದಿನಂತೆ ಬೆಳಿಗ್ಗೆ ಅವತ್ತು 9:30ರಿಂದ ಸಾಯಂಕಾಲ 4 ಗಂಟೆವರೆಗೆ ನಿಗದಿಯಂತೆ ಅವತ್ತು ಮಾಡಲೇಬೇಕು. ಫಲಾನುಭವಿಗಳಿಗೆ ಬಿಸಿ ಊಟ ಎಂದಿನಂತೆ ಅವತ್ತು ಕೊಡಲೇಬೇಕು. THR ಒದಗಿಸತಕ್ಕದ್ದು ಅಂತ ತಿಳಿಸಿದ್ದಾರೆ ಆದೇಶದಲ್ಲಿ. ಮೇಲಿನ ಅವಧಿಗೆ ಅಂದರೆ 15/4/2025ರಿಂದ 14/5/2025 ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳಿಗೆ ನಿಯಮಾನುಸಾರ THR ಟೇಕ್ ಹೋಮ್ ರೇಷನ್ ಅಂದರೆ ಆ ಒಂದು ರೇಷನ್ ಕೊಡ್ತಾ ಇದ್ರಲ್ಲ ಅದನ್ನು ಮೊದಲನೇ ಕೊಟ್ಬಿಡ್ಬೇಕು. ರಜಕ್ಕಿಂತ ಮುಂಚೆನೇ ಅದನ್ನೆಲ್ಲ ನಿಮ್ಮ ಒಂದು ಇದರಲ್ಲಿ ಎಂಟ್ರಿ ಮಾಡಬೇಕು ಅಂತ ತಿಳಿಸಿದೆ. ಬೇಸಿಗೆ ರಜೆ ಅವಧಿಯಲ್ಲಿ ಶಾಲಾ ಪೂರ್ವ ಶಿಕ್ಷಣ ಹಾಗೂ ಪೂರಕ ಪೌಷ್ಟಿಕ ಆಹಾರ ಯೋಜನೆಯಡಿ ಬಿಸಿ ಊಟ ಒದಗಿಸುವ ಸೇವೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಅಂಗನವಾಡಿ ಕೇಂದ್ರಗಳ ಸೇವೆಯನ್ನು ನಿರ್ವಹಿಸತಕ್ಕದ್ದು ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ. ಈ ಆಫೀಸ್ ಕಡಿತ ಸಂಖ್ಯೆ 73-94-73 ದಿನಾಂಕ 30/1/2022 ಮಾನ್ಯ ಇಲಾಖಾ ಸಚಿವ ಅಧ್ಯಕ್ಷತೆಯಲ್ಲಿ ನಡೆದ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕರ ಸಂಘಟನೆಗಳ ಕುಂದುಕೊರತೆಗಳ ಸಭೆ ದಿನಾಂಕ 8/1/2020 ಅದರಂತೆ ಈ ಆದೇಶ ಮಾಡಿದ್ದಾರೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟು 1ನೇ ತಾರೀಕು ಬಡ್ಜೆಟ್ ಇದೆ. ಅದರಲ್ಲೂ ಒಳ್ಳೆಯದಾಗತ್ತೆ. ಸ್ಟೇಟ್ ಗೌರ್ಮೆಂಟ್ನಲ್ಲೂ ಮಾಡಬೇಕು ಅಂತ ನೀವೆಲ್ಲ ಕೇಳ್ಕೊತಾ ಇದ್ದೀರಾ. ನಿಜವಾಗ್ಲೂ ಒಳ್ಳೆಯದಾಗಬೇಕು. ಏಕೆಂದರೆ 30-40 ವರ್ಷದಿಂದ ಸೇವೆ ಮಾಡ್ತಾ ಇರೋರು ಭಾಳ ಜನ ಇದ್ದಾರೆ. ಮುಗಿಸಿದರು ಪಾಪ. ಅವ್ರಿಗೂ ಓದೋರ್ಗು ರಿಟೈರ್ಡ್ ಆದವ್ರಿಗೂ ಏನಾರ ಒಂದು ಸೌಲಭ್ಯವನ್ನು ಕೊಡಬೇಕು. ಈಗಿರೋರ್ಗೂ ಒಂದು ಸೌಲಭ್ಯ ಕೊಡಬೇಕು. ಸರ್ಕಾರದಿಂದ ಭಾಳ ಕಷ್ಟಪಡ್ತಾ ಇದ್ದಾರೆ. ಗೊತ್ತಾಯ್ತಾ? ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನ ನಿಮಗೆ ಒಳ್ಳೆಯದಾಗಲಿ ಅಂತ ತಿಳಿಸ್ತೀವಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಕರಿಗೆ ಈ ಬಡ್ಜೆಟಲ್ಲಿ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಸರ್ಕಾರವನ್ನು ಒತ್ತಾಯಿಸುತ್ತೆ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.